ಹುಟ್ಟುಹಬ್ಬ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಬಂದಿದ್ದಾರೆ. ಇದು ಕಾರ್ಯಕರ್ತರ ಕಾರ್ಯಕ್ರಮ, ಅಭಿಮಾನಿಗಳ ಕಾರ್ಯಕ್ರಮ. ನನ್ನ ಜೀವನದಲ್ಲಿ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡೋದು ನಮ್ಮ ತಾಯಿ ತಂದೆಯೂ ಆಚರಣೆ ಮಾಡಿರಲಿಲ್ಲ, ನಮ್ಮ ಕುಟುಂಬದವರು ಆಚರಣೆ ಮಾಡ್ತಿರಲಿಲ್ಲ. ಈ ಕ್ಷೇತ್ರಕ್ಕೆ ಜನಗಳ ಸೇವೆ ಮಾಡೋಕ್ಕೆ ಬಂದಮೇಲೆ ಆ ಕ್ಷೇತ್ರದ ಜನ ಪ್ರೀತಿಯಿಂದ ಮಾಡ್ತಿದ್ದಾರೆ. ಇದು ತಾಯಿ ತಂದೆದಿರು ಹುಟ್ಟಿದಾಗ ಪ್ರೀತಿ ಕೊಡ್ತಾರೆ, ಬೆಳೆದಂಗೆ ಜನಗಳ ಸೇವೆ ಮಾಡಿದಾಗ ಜನ ಪ್ರೀತಿ ಕೊಡ್ತಾರೆ. ಅದಕ್ಕೆ ಇದೊಂದು ನಿದರ್ಶನ. ನಾನು ಎಷ್ಟು ಹೃದಯ ತುಂಬಿ ಹೇಳಿದ್ರು ಇದನ್ನು, ಈ ಜನಗಳ ಪ್ರೀತಿಯನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ. ಜನರ ಪ್ರೀತಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋದು ನನಗೆ ಇನ್ನೂ ಕಷ್ಟ. ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಾವು ಹಪ್ಕೊಂಡಾಗ ಮಾತ್ರ, ಪ್ರೀತಿ ಕೊಟ್ಟಾಗ ಮಾತ್ರ ಅವ್ರು ನಮಗೆ ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಪ್ರಪಂಚದಲ್ಲಿ ಪ್ರೀತಿ ಒಂದಿದ್ದರೆ ಪ್ರಪಂಚವನ್ನು ಗೆಲ್ಬೋದು ಅಂತ ಹೇಳ್ತಾರೆ. ಹಣ ಮತ್ತು ಐಶ್ವರ್ಯ ಎರಡೂ ಬರುತ್ತೆ ಪ್ರೀತಿ ಇರೋ ಕಡೆ ಅಂತ. ಅದನ್ನು ಈ ಕ್ಷೇತ್ರದಲ್ಲಿ ತೋರಿಸಿದ್ದಾರೆ ಕಾರ್ಯಕರ್ತರು ನನಗೆ, ಯಾವ ರೀತಿ ನಡ್ಕೋಬೇಕು ಪ್ರೀತಿಯಿಂದ ಅಂತ. ಕೆಲವು ಸಲ ಪ್ರೀತಿ ಇಲ್ಲದಿದ್ದಾಗ ಕೋಪ ಮಾಡ್ಕೊಂಡು ಸೋಲಿಸೂ ಇದ್ದಾರೆ. ಅದರಿಂದ ನನಗೆ ಒಂದು ಗೊತ್ತಾಗಿದೆ ಏನಪ್ಪ ಅಂದರೆ, ಪ್ರೀತಿ ಇರೋ ಕಡೆ ಅಧಿಕಾರನೂ ಇರುತ್ತೆ, ಐಶ್ವರ್ಯನೂ ಇರುತ್ತೆ, ಸರ್ವಸ್ವವೂ ಇರುತ್ತೆ ಅನ್ನೋದಕ್ಕೆ ಇದು ನಿರ್ದೇಶನ. ನಾನು ಇದನ್ನು ನನ್ನ ಮನಸ್ಪೂರ್ವಕವಾಗಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಮೇಲಾಗಲಿ, ಕ್ಷೇತ್ರದ ಮತದಾರರಲ್ಲ, ಕಾರ್ಯಕರ್ತರಲ್ಲ, ಯಾವುದೇ ವಿಶ್ವದಲ್ಲಿ ಯಾವುದೇ ವ್ಯಕ್ತಿಯ ಮೇಲಾಗಲಿ ಭಗವಂತನಲ್ಲಿ ಕೇಳ್ಕೊಂಡಿದ್ದೀನಿ, ನನಗೆ ಕೋಪ ಅನ್ನೋದು ಕೊಡಬೇಡ, ಎಲ್ಲರನ್ನೂ ಪ್ರೀತಿಯಿಂದ ಇನ್ಕ್ಲೂಡಿಂಗ್ ನಿಮ್ಮ ಮೀಡಿಯಾನು ಸೇರಿ ಎಲ್ಲರಿಗೂ ಶುಭ ಹಾರೈಸ್ತೇನೆ. ನನಗೆ ಯಾರ್ಯಾರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನಗೆ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಭಗವಂತ ಗಂಗಾಧರೇಶ್ವರ ಮತ್ತು ವನ್ನಾದೇವಿಯರ ಆಶೀರ್ವಾದ, ಲಕ್ಷ್ಮೀ ನರಸಿಂಹನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇವರಿಗೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.